Hello dear students, welcome back to our channel. Dear students, ಮೌಲ್ಯಾಂಕನ ಮಾರ್ಚ್ 2024ರ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ನಲ್ಲಿರುವಂತಹ ಕ್ವೆಶ್ಚನ್ಸ್ಗಳಿಗೆ ಏನೆಲ್ಲ ಆನ್ಸರ್ಗಳು ಬರ್ತವೆ ಅಂತ ಹೇಳಿ ನೋಡೋಣ ಬನ್ನಿ. ವಿದ್ಯಾರ್ಥಿಯ ಹೆಸರು ಅಂತ ಹೇಳಿ ಇದೆ, ನಿಮ್ಮ ಹೆಸರನ್ನು ಬರೀರಿ, ಸ್ಯಾಟ್ಸ್ ಸಂಖ್ಯೆಯನ್ನು ಬರೀರಿ, ವಿದ್ಯಾರ್ಥಿಯ ಸಹಿಯನ್ನು ಕೂಡ ಹಾಕಿ. ಸೊ ಕ್ವೆಶ್ಚನ್ಸನ್ನು ನೋಡೋಣ. 1ರಿಂದ 20ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಇದೆ. ನೋಡಿ, ಇದು ಸಸ್ಯ ಮೂಲದ ಆಹಾರ ಪದಾರ್ಥಗಳ ಸರಿಯಾದ ಜೋಡಿಯಾಗಿದೆ. ಬೆಣ್ಣೆ, ಮಜ್ಜಿಗೆ, ಹಾಲು, ತುಪ್ಪ, ಧಾನ್ಯಗಳು, ತರಕಾರಿಗಳು, ಮೊಟ್ಟೆ, ಮಾಂಸ. ನೋಡಿ, ಬೆಣ್ಣೆ, ಮಜ್ಜಿಗೆ, ಹಾಲು, ತುಪ್ಪ, ಮೊಟ್ಟೆ, ಮಾಂಸ ಇವೆಲ್ಲವೂ ಕೂಡ ಪ್ರಾಣಿಜನ್ಯ ಅಂದರೆ ಪ್ರಾಣಿ ಮೂಲದ ಆಹಾರ ಪದಾರ್ಥಗಳು. ಆದರೆ ಧಾನ್ಯಗಳು, ತರಕಾರಿಗಳು ಮಾತ್ರ ಸಸ್ಯ ಮೂಲದ ಆಹಾರ ಪದಾರ್ಥಗಳಾಗಿರುವುದರಿಂದ ಉತ್ತರ ಸಿ, ಧಾನ್ಯಗಳು, ತರಕಾರಿಗಳು ಸರಿಯಾದ ಉತ್ತರ. ಇನ್ನು ಬಾಲಕನೊಬ್ಬನಿಗೆ ಬೊಜ್ಜಿನ ಸಮಸ್ಯೆ ಉಂಟಾಗಿದೆ. ವೈದ್ಯರ ಯಾವ ಸಲಹೆಯಿಂದ ಅದರ ನಿವಾರಣೆ ಸಾಧ್ಯವಿಲ್ಲ? ನೋಡಿ, ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ನೋಡ್ಕೊಳ್ಳಿ ಮಕ್ಕಳೇ. ಎ, ನಿಯಮಿತ ವ್ಯಾಯಾಮ ಮಾಡುವುದು, ಪೋಷಕಾಂಶ ಭರಿತ ಆಹಾರ ಸೇವನೆ, ನಿಗದಿತ ಸಮಯಕ್ಕೆ ಆಹಾರ ಸೇವನೆ, ಜಂಕ್ ಫುಡ್ಗಳ ಅನಿಯಮಿತ ಬಳಕೆ. ಅನಿಯಮಿತ ಅಂದರೆ ಅತಿಯಾದ ಬಳಕೆ ಮಾಡೋದ್ರಿಂದ ಈ ಒಂದು ಬೊಜ್ಜಿನ ಸಮಸ್ಯೆ ನಿವಾರಣೆ ಸಾಧ್ಯ ಇಲ್ಲ. ಹಾಗಾಗಿ ಆನ್ಸರ್ ಡಿ, ಜಂಕ್ ಫುಡ್ಗಳ ಅನಿಯಮಿತ ಬಳಕೆ. ಇನ್ನು ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ. ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವಂಥ ಸರಿಯಾದ ಹೇಳಿಕೆ: ಕೇವಲ ಒಂದೇ ಕುಟುಂಬ ವಾಸವಾಗಿರುವ ಕಟ್ಟಡ, ಹಲವು ಕುಟುಂಬಗಳು ಒಂದೆಡೆ ವಾಸಿಸುತ್ತವೆ, ಕಡಿಮೆ ಭೂಮಿಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಗೆ ವಸತಿ ವ್ಯವಸ್ಥೆ, ಮೂಲಭೂತ ಸೌಲಭ್ಯಗಳು ಒಂದೇ ಕಡೆ ದೊರೆಯುವುದು. ನೋಡಿ, ಇವು ಕೇವಲ ಒಂದೇ ಕುಟುಂಬ ವಾಸವಾಗಿರುವ ಒಂದು ಕಟ್ಟಡ, ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವ ಒಂದು ಸರಿಯಾದ ಹೇಳಿಕೆ. ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಸಂಬಂಧಪಟ್ಟ ಹಾಗಿರುತ್ತದೆ ನೋಡಿ. ಹಾಗಾಗಿ ಇದು ಎ ಅನ್ನೋದು ಕರೆಕ್ಟ್ ಆಗಿರುವಂಥ ಒಂದು ಉತ್ತರ. ಆನ್ಸರ್ ಎ, ಕೇವಲ ಒಂದೇ ಕುಟುಂಬ ವಾಸವಾಗಿರುವ ಕಟ್ಟಡ. ಕ್ವಶನ್ ನಂಬರ್ 4, ಮಂಜುಗಡ್ಡೆ, ನೀರು, ನೀರಾವಿ. ಮೇಲಿನ ಪ್ರಕ್ರಿಯೆಯನ್ನು ಪ್ರತಿನಿಧಿಸುವ ಸರಿಯಾದ ಹರಿವು ನಕ್ಷೆ ನೋಡಿ. ಮಂಜುಗಡ್ಡೆ, ನೀರು, ನೀರಾವಿ. ಘನ, ತಂಪು, ದ್ರವ, ತಂಪು, ಅನಿಲ. ಘನ, ಬಿಸಿ, ಅನಿಲ, ಬಿಸಿ, ದ್ರವ. ಘನದಿಂದ ಘನ ಬಿಸಿ ಮಾಡಿದಾಗ ದ್ರವ, ದ್ರವವನ್ನು ಬಿಸಿ ಮಾಡಿದಾಗ ಅನಿಲ. ಘನ ತಂಪು ಮಾಡಿದಾಗ ಅನಿಲ, ಬಿಸಿ ಮಾಡಿದಾಗ ದ್ರವ. ಇಲ್ಲಿ ಸರಿಯಾದ ಉತ್ತರ ಮಂಜುಗಡ್ಡೆ. ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ಏನಾಗ್ತೈತಿ? ದ್ರವ ಅಂದರೆ ನೀರಾಗುತ್ತೆ. ದ್ರವವನ್ನು ಬಿಸಿ ಮಾಡಿದಾಗ, ನೀರನ್ನು ಬಿಸಿ ಮಾಡಿದಾಗ ಅದು ಅನಿಲ ಆಗ್ತದೆ. ಇಲ್ಲಿ ಸರಿಯಾದ ಉತ್ತರ ಸಿ, ಘನ, ಬಿಸಿ, ದ್ರವ, ಬಿಸಿ, ಅನಿಲ. ಮನೆಯಲ್ಲಿನ ನೀರಿನ ಪಾತ್ರೆಗೆ ಆಕಸ್ಮಿಕವಾಗಿ ಅಡುಗೆ ಎಣ್ಣೆಯು ಬೆರೆತಿದೆ. ಈ ಪ್ರಕ್ರಿಯೆಯ ಪರಿಣಾಮ ಮತ್ತು ಕಾರಣ. ನೋಡಿ, ಈಗ ನಮ್ಮ ಮನೆಯಲ್ಲಿ ನಾವು ಬಳಕೆ ಮಾಡ್ತಾ ಇರುವಂಥ ಒಂದು ನೀರಿನ ಪಾತ್ರೆಗೆ ಅಡುಗೆ ಎಣ್ಣೆ ಬೆರೆತಾಗ ನೀವೊಂದು ಮನೆಯಲ್ಲಿ ಪ್ರಯೋಗವನ್ನು ಮಾಡಿ ಅಥವಾ ನೀವು ಮಾಡಿರ್ಬೋದು. ಏನಾಗುತ್ತೆ ನೋಡಿ, ನೀರಿನ ಸಾಂದ್ರತೆ ಕಡಿಮೆ ಇರುವುದರಿಂದ ಎಣ್ಣೆಯು ನೀರಿನ ಮೇಲಿದೆ. ನೀರಿನ ಸಾಂದ್ರತೆ ಹೆಚ್ಚಾಗಿರುವುದರಿಂದ ಎಣ್ಣೆಯು ನೀರಿನ ತಳದಲ್ಲಿದೆ. ಎಣ್ಣೆಯ ಸಾಂದ್ರತೆ ಹೆಚ್ಚಾಗಿರುವುದರಿಂದ ನೀರಿನ ತಳದಲ್ಲಿದೆ. ಎಣ್ಣೆಯ ಸಾಂದ್ರತೆ ಕಡಿಮೆ ಇರುವುದರಿಂದ ಎಣ್ಣೆಯು ನೀರಿನ ಮೇಲಿದೆ. ಇಲ್ಲಿ ಸರಿಯಾದ ಉತ್ತರ ಡಿ, ಎಣ್ಣೆಯ ಸಾಂದ್ರತೆ ಕಡಿಮೆ ಇರುವುದರಿಂದ ಎಣ್ಣೆ ನೀರಿನ ಮೇಲೆ ತೇಲುತ್ತೆ. ಹಾಗಾಗಿ ಸರಿಯಾದ ಉತ್ತರ ಡಿ. ಇದು ನೈಸರ್ಗಿಕ ಧಾತುವಿಗೆ ಉದಾಹರಣೆಯಾಗಿದೆ. ಕಬ್ಬಿಣ, ಪ್ಲುಟೋನಿಯಂ, ನೀರು, ಮಣ್ಣು. ಸರಿಯಾದ ಉತ್ತರ ಎ, ಕಬ್ಬಿಣ. ಇದು ನೈಸರ್ಗಿಕ ಧಾತು. ಕಬ್ಬಿಣ ಮತ್ತು ಗಂಧಕಗಳು ಬೆರೆತಾಗ ಅವು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ. ಹಾಗಾದರೆ ಉಂಟಾದ ವಸ್ತುವು ಈ ಗುಂಪಿಗೆ ಸೇರುತ್ತದೆ. ಸಂಯುಕ್ತಗಳು, ಮಿಶ್ರಣಗಳು, ಧಾತುಗಳು, ಪರಮಾಣುಗಳು. ಇಲ್ಲಿ ಸರಿಯಾದ ಉತ್ತರ ಕಬ್ಬಿಣ ಮತ್ತು ಗಂಧಕಗಳು ಬೆರೆತಾಗ ಮಿಶ್ರಣಗಳು ಅಂದರೆ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರೋದೇನೆಂದರೆ ಉಂಟಾದ ವಸ್ತುವು ಮಿಶ್ರಣಗಳ ಗುಂಪಿಗೆ ಸೇರುವಂಥದ್ದು.
ಟಿವಿಯ ರಿಮೋಟ್ಗಳು ಕೆಲಸ ಮಾಡಲು ಸಾಮಾನ್ಯವಾಗಿ ಬಳಸುವ ಶಕ್ತಿಯ ರೂಪ: ರಾಸಾಯನಿಕ ಶಕ್ತಿ, ಜೈವಿಕ ಶಕ್ತಿ, ಸ್ನಾಯು ಶಕ್ತಿ, ಉಷ್ಣ ಶಕ್ತಿ. ಇಲ್ಲಿ ಸರಿಯಾದ ಉತ್ತರ ಎ, ರಾಸಾಯನಿಕ ಶಕ್ತಿ. ಇನ್ನು ಎಕ್ಸ್ ಪಟ್ಟಿಯಲ್ಲಿ ಕೆಲವು ಚಟುವಟಿಕೆಗಳು, ವಾಯ್ ಪಟ್ಟಿಯಲ್ಲಿ ಅದರಿಂದ ಉಳಿಸಬಹುದಾದ ಶಕ್ತಿಯ ಆಕಾರಗಳನ್ನು ನೀಡಿದೆ. ಅವುಗಳಲ್ಲಿ ಸರಿಯಾದ ಹೊಂದಿಸದ ಜೋಡಿ ಅಂತ ಹೇಳಿ ಇದೆ ನೋಡಿ. ಹೊಂದಿಸದ ಜೋಡಿ ಯಾವುದು ಅಂತ ಹೇಳಿ. ಹತ್ತಿರದ ಸ್ಥಳಗಳಿಗೆ ನಡಿಗೆ ಇಂಧನ ಶಕ್ತಿ, ಬಿಸಿಲಲ್ಲಿ ಕೂದಲು ಒಣಗಿಸುವುದು ವಿದ್ಯುತ್ ಶಕ್ತಿ, ಮಡಿಕೆಯಲ್ಲಿ ನೀರು ತಂಪಾಗಿಸುವುದು ಇಂಧನ ಶಕ್ತಿ, ಮೊಬೈಲ್ ಫೋನ್ ಕಡಿಮೆ ಬಳಸುವುದು ರಾಸಾಯನಿಕ ಶಕ್ತಿ. ಇಲ್ಲಿ ಸರಿಯಾದದ್ದು ಹೊಂದಿಸದ ಜೋಡಿ ಯಾವುದಂದ್ರೆ ಹತ್ತಿರದ ಸ್ಥಳಗಳಿಗೆ ನಡಿಗೆ ಮಾಡೋದ್ರಿಂದ ಇಂಧನ ಶಕ್ತಿಯನ್ನು ಉಳಿಸ್ಬೋದು ಅಂತ ಹೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆನ್ಸರ್ ಎ, ಹತ್ತಿರದ ಸ್ಥಳಗಳಿಗೆ ನಡಿಗೆ ಇಂಧನ ಶಕ್ತಿ. ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಶುಕ್ರ, ಬುಧ, ಭೂಮಿ, ಶನಿ. ಇಲ್ಲಿ ಸರಿಯಾದ ಉತ್ತರ ಬಿ, ಬುಧ. ನಮ್ಮ ಸೂರ್ಯನಿಗೆ ಅತಿ ಹತ್ತಿರದಲ್ಲಿರುವ ಒಂದು ಗ್ರಹ ಬುಧ. ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿರುವ ಸಮತಟ್ಟಾದ ನೀಳ ಹಾಗೂ ವಿಶಾಲವಾದ ಭಾಗಗಳು: ಪರ್ವತ ಶ್ರೇಣಿ, ಅರಾವಳಿ, ಡೂನ್, ಪರ್ವತ ಶಿಖರ. ಇಲ್ಲಿ ಸರಿಯಾದ ಉತ್ತರ ಸಿ, ಡೂನ್. ಇದು ಒಂದು ಕೇಂದ್ರಾಡಳಿತ ಪ್ರದೇಶವಲ್ಲ. ದಿಯು, ದಮನ್, ಪುದುಚೇರಿ, ಚಂಡೀಗಢ, ಮಣಿಪುರ. ಆನ್ಸರ್ ಡಿ, ಮಣಿಪುರ ಇದು ಕೇಂದ್ರಾಡಳಿತ ಪ್ರದೇಶವಲ್ಲ. 13ರಿಂದ 24ರವರೆಗಿನ ಪ್ರಶ್ನೆಗಳಿಗೆ ನಿಗದಿಪಡಿಸಿರುವ ಒಂದು ಸ್ಥಳದಲ್ಲಿ ಉತ್ತರಿಸಿ ಅಂತ ಹೇಳಿ ಇದೆ ನೋಡಿ. ಶೀತಕ ಸಂಗ್ರಹಣೆ ವ್ಯವಸ್ಥೆ ಇಲ್ಲದ ಮನೆಯಲ್ಲಿ ಆಹಾರ ಪದಾರ್ಥಗಳು ಕೆಡದಂತೆ ಸಂರಕ್ಷಿಸುವ 2 ವಿವಿಧ ಕ್ರಮಗಳನ್ನು ಉದಾಹರಣೆಗಳೊಂದಿಗೆ ಸೂಚಿಸಿರಿ. ಈಗ ಮನೆಗಳಲ್ಲಿ ಶೀತಕ ಸಂಗ್ರಹಣೆ ವ್ಯವಸ್ಥೆ ಇಲ್ಲ. ಆಗ ಮನೆಯಲ್ಲಿರುವಂಥ ಆಹಾರ ಪದಾರ್ಥ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಕಾಳುಗಳು ಆಗಿರ್ಬೋದು, ಇವೆಲ್ಲವೂ ಕೂಡ ಹಾಳಾಗದಂತೆ ಕೆಡದಂತೆ ಉಪ್ಪನ್ನು ಬೆರೆಸಿ ಇಡಬಹುದು. ಅಥವಾ ಈ ಕಾಳುಗಳಿಗೆ ಬೇವಿನ ತಪ್ಪಲನ್ನ ಅಂದರೆ ಬೇವಿನ ಸೊಪ್ಪನ್ನು ಕೂಡ ಒಣಗಿಸಿ ಅದರೊಳಗಡೆ ಇಡೋದ್ರಿಂದನೂ ಕೂಡ ನಾವು ಏನು ಮಾಡ್ಬೋದು? ಸಂರಕ್ಷಣೆ ಮಾಡ್ಬೋದು. ಜೊತೆಗೆ ನೀವೇನು ಆನ್ಸರ್ ಮಾಡಿ, ನಿಮಗೆ ಏನು ಬರ್ಸಿದ್ದಾರೆ ಅದನ್ನು ಆನ್ಸರ್ ಮಾಡಿ. ಅಥವಾ ಕಾಳುಗಳು ಕೆಡದಂತೆ ಉಪ್ಪನ್ನು ಬೆರೆಸಿ ಇಡ್ಬೋದು. ನಿಂಬೆ ಹಣ್ಣನ್ನು ನ್ಯೂಸ್ ಪೇಪರ್ನಲ್ಲಿ ಸುತ್ತಿ ಇಟ್ಟರೆ ಕೆಡೋದಿಲ್ಲ. ಈ 2 ಒಂದು ಉದಾಹರಣೆಗಳನ್ನು ನೀವು ಬರಿಬೋದು. ಹಳ್ಳಿಯೊಂದು ಉತ್ತಮ ಗ್ರಾಮ ಪ್ರಶಸ್ತಿಗೆ ಭಾಜನವಾಗಿದೆ. ಆ ಪ್ರಶಸ್ತಿಗೆ ಅರ್ಹವಾಗಲು ಆ ಗ್ರಾಮವು ಹೊಂದಿರಬೇಕಾದ 4 ಅಂಶಗಳನ್ನು ಪಟ್ಟಿ ಮಾಡಿ. ಉತ್ತಮ ರಸ್ತೆ ಸೌಲಭ್ಯ ಇರಬೇಕು, ಉತ್ತಮ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ವ್ಯವಸ್ಥೆ, ಉತ್ತಮ ಆಸ್ಪತ್ರೆ ವ್ಯವಸ್ಥೆ, ಉತ್ತಮ ಶಾಲಾ ವ್ಯವಸ್ಥೆ. ಈ ಎಲ್ಲ ವ್ಯವಸ್ಥೆಗಳು ಇದ್ದರೆ ಮಾತ್ರ ಹಳ್ಳಿ ಉತ್ತಮ ಗ್ರಾಮ ಎನ್ನುವಂಥ ಒಂದು ಪ್ರಶಸ್ತಿಗೆ ಅರ್ಹತೆಯನ್ನು ಪಡ್ಕೊಂಡಿರ್ತದೆ. ಇನ್ನು ದ್ರವ್ಯದ 2 ಲಕ್ಷಣಗಳು ಯಾವುವು ಅಂತ ಹೇಳಿ ಇದೆ. ದ್ರವ್ಯ ತೂಕವನ್ನು ಹೊಂದಿರುತ್ತದೆ, ಜೊತೆಗೆ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ. ಇನ್ನು ಸಂಪೂರ್ಣ ಸಾಂಬಾರು ತುಂಬಿರುವ ಪಾತ್ರೆಗೆ ನಾವು ಉಪ್ಪನ್ನು ಹಾಕಿದ್ರೂ ಸಾಂಬಾರು ಹೊರಗೆ ಚೆಲ್ಲುವುದಿಲ್ಲ. ಯಾಕೆ? ಸಾಂಬಾರು ದ್ರವವಾಗಿರ್ತದೆ. ದ್ರವದಲ್ಲಿ ಅಣುಗಳ ನಡುವೆ ಅಂತರವಿದ್ದು ಉಪ್ಪು ಹಾಕಿದಾಗ ಕರಗಿ ಉಳಿದ ಜಾಗವನ್ನು ಆಕ್ರಮಿಸುತ್ತದೆ. ಹಾಗಾಗಿ ಸಾಂಬಾರು ಚೆಲ್ಲುವುದಿಲ್ಲ. 4 ಸಂಯುಕ್ತ ವಸ್ತುಗಳಿಗೆ ಉದಾಹರಣೆ ಕೊಡಿ. ನೀರು, ಇಂಗಾಲದ ಡೈಆಕ್ಸೈಡ್, ಸಕ್ಕರೆ, ನೈಟ್ರಿಕ್ ಆಕ್ಸೈಡ್. ಇಲ್ಲಿ ಯಾವುದು ನಿಮಗೆ ಗೊತ್ತಿರ್ತದಲ್ಲ ಅದನ್ನು ಬರೆಯಿರಿ. ಸ್ನಾಯು ಶಕ್ತಿಯಿಂದ ಮಾಡುವ 4 ಕೆಲಸಗಳು: ಆಟವಾಡುವುದು, ನಡೆಯುವುದು, ಬರೆಯುವುದು, ಬಟ್ಟೆಯನ್ನು ತೊಳೆಯುವುದು. ಇನ್ನು ಕೋಷ್ಟಕವನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ಶಕ್ತಿಯ ರೂಪ, ಬದಲಾದ ಶಕ್ತಿಯ ರೂಪ, ಚಟುವಟಿಕೆ. ಸ್ನಾಯು ಶಕ್ತಿ ಬದಲಾದಾಗ ಯಾಂತ್ರಿಕ ಶಕ್ತಿ, ಒಂದು ವಸ್ತುವನ್ನು ತಳ್ಳುವ ಒಂದು ಚಟುವಟಿಕೆ. ಇನ್ನು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಗೆ ಬದಲಿಸಿದಾಗ ಚಟುವಟಿಕೆ ಫ್ಯಾನ್ನ ಚಲನೆ. ಸೌರಶಕ್ತಿಯನ್ನು ಉಷ್ಣಶಕ್ತಿಯಾಗಿ ಬದಲಾಯಿಸಿದಾಗ ಧಾನ್ಯಗಳನ್ನು ಒಣಗಿಸುವುದು. ಇಂಧನ ಶಕ್ತಿಯನ್ನು ಉಷ್ಣಶಕ್ತಿಯಾಗಿ ಬದಲಾವಣೆ ಮಾಡಿದಾಗ ಕಲ್ಲಿದ್ದಲನ್ನು ಉರಿಸಿದಾಗ ಉಷ್ಣಶಕ್ತಿ ಬಿಡುಗಡೆಯಾಗ್ತದೆ. ಕ್ವಶನ್ ನಂಬರ್ 20. ಸೌರವ್ಯೂಹದ ಚಿತ್ರವನ್ನು ಬಿಡಿಸಿ ಈ ಕೆಳಗಿನ ಆಕಾಶಕಾಯಗಳನ್ನು ಗುರುತಿಸಿ ಅಂತ ಹೇಳಿದೆ. ಕೆಂಪು ಗ್ರಹ ಯುರೇನಸ್. ಇಲ್ಲಿ ನೀವು ಸೌರವ್ಯೂಹದ ಒಂದು ಚಿತ್ರವನ್ನು ಬಿಡಿಸ್ರಿ ಮಕ್ಕಳೇ. ಅಲ್ಲಿ ಈ ಕೆಳಗಿನ ಕೆಂಪು ಗ್ರಹ ಮತ್ತು ಯುರೇನಸನ್ನು ನೀವು ಗುರುತಿಸಿ. ಬಹಳ ಈಸಿಯಾಗಿದೆ. ಅದನ್ನೇನು ನಾನಿಲ್ಲಿ ಮಾಡಿಲ್ಲ, ಅದು ನಿಮಗೆ ಕೊಟ್ಟಿರುವ ಒಂದು ಕೆಲಸ.
ಕ್ವಶನ್ ನಂಬರ್ 21. ನಮ್ಮ ರಾಜ್ಯದ ಯಾವುದಾದರೂ 4 ನದಿಗಳನ್ನು ಹೆಸರಿಸಿ. ಮಲಪ್ರಭಾ ನದಿ, ಶರಾವತಿ ನದಿ, ನೇತ್ರಾವತಿ ನದಿ, ಕೃಷ್ಣಾ ನದಿ. ನಿಮಗೆ ಬರ್ಸಿರುವಂಥ ಅಥವಾ ನೆನಪಿರಲಿ ಇರುವಂತಹ ನದಿಗಳ ಹೆಸರನ್ನು ಬರೆಯಿರಿ, ಅಥವಾ ಇದನ್ನು ಕೂಡ ಬರಿಬೋದು. ಭಾರತ ಸರ್ಕಾರವು ಸಾಧಕರಿಗೆ ರಾಷ್ಟ್ರ ಮಟ್ಟದಲ್ಲಿ ನೀಡುವ ಯಾವುದಾದರೂ 4 ಗೌರವ ಪ್ರಶಸ್ತಿಗಳನ್ನು ಪಟ್ಟಿ ಮಾಡಿ. ಭಾರತ ರತ್ನ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ. ಇನ್ನು ಮೈದಾನ ಪ್ರದೇಶಗಳಲ್ಲಿ ವಾಸ್ತುಶಿಲ್ಪಗಳ ರಚನೆಗೆ ಸಹಕಾರಿಯಾಗಿರುವ 4 ಅಂಶಗಳನ್ನು ಪಟ್ಟಿ ಮಾಡಿರಿ ಅಂತ ಇದೆ. ಸೂಕ್ತವಾದ ಗಾಳಿ ಬೆಳಕಿನ ವ್ಯವಸ್ಥೆ, ಮನೆಗಳನ್ನು ಕಲ್ಲು, ಮಣ್ಣು, ಇಟ್ಟಿಗೆಗಳಿಂದ ನಿರ್ಮಿಸಿರುತ್ತಾರೆ, ದಪ್ಪ ಗೋಡೆಗಳಿರುತ್ತವೆ, ಚೌಕ ಅಥವಾ ಆಯತಾಕಾರದಲ್ಲಿ ಮನೆಗಳನ್ನು ನಿರ್ಮಿಸಿರ್ತಾರೆ. ಇದು 4 ಅಂಶಗಳನ್ನು ಬರೆಯಿರಿ. ಇನ್ನು ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳನ್ನು ಗುರುತಿಸಿ ಹೆಸರಿಸಿ ಅಂತ ಹೇಳಿದೆ. ನೋಡಿ, ಭಾರತದ ದಕ್ಷಿಣದ ನೆರೆಯ ರಾಷ್ಟ್ರ, ಭಾರತದ ಪಶ್ಚಿಮದಲ್ಲಿರುವ ಸಮುದ್ರ, ಭಾರತದ ರಾಜಧಾನಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಇಲ್ಲಿ ಭಾರತದ ದಕ್ಷಿಣದ ನೆರೆ ರಾಷ್ಟ್ರ ಅಂತ ಹೇಳಿದರೆ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಬರುತ್ತೆ. ಸೊ ಇಲ್ಲಿ ನಾನು ಶ್ರೀಲಂಕಾವನ್ನು ಬರೆದಿದ್ದೇನೆ, ನೋಡ್ಕೊಳ್ಳಿ. ಮಾಲ್ಡೀವ್ಸ್ ಕೂಡ ನೀವು ಇಲ್ಲಿ ಬರಿಬೋದು. ಇನ್ನು ಭಾರತದ ಪಶ್ಚಿಮದಲ್ಲಿರುವ ಒಂದು ಸಮುದ್ರ ಯಾವುದು ಅಂತ ಹೇಳಿದ್ರೆ ಅರಬ್ಬಿ ಸಮುದ್ರ. ಇಲ್ಲಿ ಅರಬ್ಬಿ ಸಮುದ್ರವನ್ನು ಬರೆದಿದ್ದೇನೆ. ಇನ್ನು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಭಾರತದ ರಾಜಧಾನಿ ದೆಹಲಿ. ಸೊ ಇದು ನಕ್ಷೆಯಲ್ಲಿ ಈ ಒಂದು ಕೆಳಗಿನ ಸ್ಥಳಗಳನ್ನು ಬರೆಯುವಂಥದ್ದು, ನಕ್ಷೆಯಲ್ಲಿ ಗುರುತಿಸುವಂಥದ್ದು. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.